ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. ಸ್ನೇಹಿತರೆ, ತುಂಬ ತಿಂಗಳಿನಿಂದ ನಮ್ಮ ಈ ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡಲು ಆಗಿರಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ, ಏಕೆಂದರೆ ನಮ್ಮ ಈ ಚಾನಲ್ ಟೆಂಪ್ರರಿ ಡಿಮಾನಿಟೈಸ್ ಆಗಿತ್ತು. ಹಾಗಾಗಿ ನಾವು ಮತ್ತೊಂದು ಚಾನಲನ್ನು ಕ್ರಿಯೇಟ್ ಮಾಡಬೇಕಾಗಿ ಬಂತು. ಆ ಚಾನಲ್ನ ಹೆಸರು ನವೀನ್ ಸ್ಟೋರೀಸ್. ಅದನ್ನು ಕೂಡ ನಾನು ಮತ್ತು ನನ್ನ ಬ್ರದರ್ ಸೇರಿಯೇ ನಡೆಸುತ್ತಿದ್ದೀವಿ. ಆ ಚಾನಲ್ನಲ್ಲೂ ಎಲ್ಲ ತರಹದ ಮೂವಿ ಎಕ್ಸ್ಪ್ಲೇನ್ಗಳು ಅಪ್ಲೋಡ್ ಆಗುತ್ತಿವೆ. ನೀವು ನಮ್ಮ ಜೊತೆ ಕನೆಕ್ಟ್ ಆಗಿರಬೇಕೆಂದರೆ ಆ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಆಗಬೇಕು. ನಮಗೆ ನಿಮ್ಮ ಸಪೋರ್ಟ್ ಬೇಕು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ, ದಯವಿಟ್ಟು ಚೆಕ್ ಮಾಡಿ. ಈ ದಿನ 2024ರಲ್ಲಿ ರಿಲೀಸ್ ಆದ ಡು ನಾಟ್ ಎಂಟರ್ ಎಂಬ ಸ್ಪ್ಯಾನಿಷ್ ಫೌಂಡ್ ಫೂಟೇಜ್ ಹಾರರ್ ಮೂವಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗೋದು ಯೂಟ್ಯೂಬರ್ಸ್ ಆದ ಆಲ್ಡೋ ಮತ್ತು ಕ್ರಿಶ್ಚಿಯನ್ ಎಂಬ ಇಬ್ಬರು ಸ್ನೇಹಿತರೊಂದಿಗೆ. ಇಬ್ಬರು ಬ್ಯಾಸ್ಕೆಟ್ಬಾಲ್ ಆಡ್ತಾ ಇರ್ತಾರೆ. ನಂತರ ಅವರು ಮನೆಗೆ ಹೋಗಲು ಮುಂದಾಗ್ತಾರೆ. ಈ ಸಮಯದಲ್ಲಿ ಕ್ರಿಶ್ಚಿಯನ್ ತಮಾಷೆಗಾಗಿ ಆ ಬಾಲ್ನಿಂದ ಆಲ್ಡೋ ತಲೆಗೆ ಹೊಡಿತಾನೆ. ಆಗ ಕೋಪ ಮಾಡಿಕೊಳ್ಳೋ ಆಲ್ಡೋ ಆ ಬಾಲನ್ನು ಒಂದು ಹಳೆಯ ಗೋಡೆಯ ಇನ್ನೊಂದು ಕಡೆಗೆ ಎಸೆದು ಬಿಡ್ತಾನೆ. ಕ್ರಿಶ್ಚಿಯನ್ ಅದನ್ನು ವಾಪಸ್ ತರಲು ಆಲ್ಡೋಗೆ ಹೇಳ್ತಾನೆ. ಆದರೆ ಅಲ್ಲಿದ್ದ ಗೇಟ್ ಲಾಕ್ ಆಗಿರುತ್ತೆ. ಆಗ ಆಲ್ಡೋ ಆ ಗೋಡೆ ಹತ್ತಿ ಆ ಕಡೆಗೆ ಹೋಗ್ತಾನೆ. ತುಂಬಾ ತಡವಾದರೂ ಅವನು ಬರದೇ ಇದ್ದಾಗ ಕ್ರಿಶ್ಚಿಯನ್ ಕೂಡ ಅವನ ಹಿಂದೆ ಆ ಗೋಡೆಯ ಇನ್ನೊಂದು ಕಡೆಗೆ ಹೋಗ್ತಾನೆ. ಕ್ರಿಶ್ಚಿಯನ್ ಎಲ್ಲವನ್ನ ವಿಡಿಯೋ ಮಾಡ್ತಾ ಇರ್ತಾನೆ. ಅವರು ಅಲ್ಲಿ ನೋಡಿದಾಗ ಗೋಡೆಯ ಇನ್ನೊಂದು ಕಡೆಯಲ್ಲಿ ಒಂದು ಹಳೆಯ ದೊಡ್ಡದಾದ ಮ್ಯಾನ್ಷನ್ ಇರುತ್ತೆ. ಅಲ್ಲಿ ಯಾರು ಕೂಡ ವಾಸ ಮಾಡುತ್ತಿರಲ್ಲ. ಕ್ರಿಶ್ಚಿಯನ್ ಆಲ್ಡೋನನ್ನ ಹುಡುಕ್ತಾ ಇರ್ತಾನೆ. ಆಗ ಅವನಿಗೆ ಯಾರೋ ಬಾವಿಯ ಹತ್ತಿರ ಕರೆದ ಹಾಗೆ ಕೇಳುತ್ತೆ. ಅವನು ಬಾವಿಯ ಒಳಗೆ ನೋಡಿದಾಗ ಒಂದು ಶವ ಕಾಣುತ್ತೆ. ಆಗ ಆಲ್ಡೋ ಅವನ ಹಿಂದೆಯಿಂದ ಬಂದು ಅವನಿಗೆ ಹೆದರಿಸ್ತಾನೆ. ನಂತರ ಕ್ರಿಶ್ಚಿಯನ್ ಪುನಃ ಬಾವಿಯ ಒಳಗೆ ನೋಡಿದಾಗ ಅಲ್ಲಿ ಏನು ಕೂಡ ಇರುವುದಿಲ್ಲ. ನಂತರ ಇಬ್ಬರು ಅಲ್ಲಿಂದ ಹೊರಗೆ ಹೋಗಲು ಮುಂದಾಗ್ತಾರೆ. ಆಗ ಮ್ಯಾನ್ಷನ್ನ ಒಂದು ಬಾಗಿಲು ತಾನಾಗಿಯೇ ಓಪನ್ ಆಗುತ್ತೆ. ಇದನ್ನು ನೋಡಿ ಇಬ್ಬರು ಭಯಪಡ್ತಾರೆ. ಮ್ಯಾನ್ಷನ್ನ ಒಳಗೆ ಯಾರು ಇದ್ದಾರೆ ಅಂತ ಅವರಿಗೆ ಅನ್ನಿಸುತ್ತೆ. ಆದರೆ ಯಾರು ಕೂಡ ಹೊರಗೆ ಬರದೇ ಇದ್ದಾಗ ಅವರೇ ಬಾಗಿಲ ಹತ್ತಿರ ಹೋಗಿ ನೋಡ್ತಾರೆ. ಆದರೆ ಆ ಬಾಗಿಲು ತಾನಾಗಿಯೇ ತುಂಬಾ ಜೋರಾಗಿ ಮುಚ್ಚಿಕೊಳ್ಳುತ್ತೆ. ಅದನ್ನು ನೋಡಿ ಇಬ್ಬರು ಭಯದಿಂದ ಅಲ್ಲಿಂದ ಓಡೋಗ್ತಾರೆ. ಮನೆಗೆ ಬಂದ ಮೇಲೆ ಕ್ರಿಶ್ಚಿಯನ್ ಆ ವಿಡಿಯೋವನ್ನ ಎಡಿಟ್ ಮಾಡ್ತಾನೆ. ಎಡಿಟ್ ಮಾಡಿ ಆಲ್ಡೋಗೆ ಅದನ್ನ ತೋರಿಸ್ತಾನೆ. ಅದರಲ್ಲಿ ಬಾಗಿಲಿನ ಬಳಿ ಹೋಗುವಾಗ ಅವರಿಗೆ ಒಂದು ದೆವ್ವದ ಆಕೃತಿ ಕಾಣಿಸುವ ರೀತಿ ಎಡಿಟ್ ಮಾಡಲಾಗಿರುತ್ತೆ. ಇದನ್ನು ನೋಡಿ ಆಲ್ಡೋ ಕೂಡ ಶಾಕ್ ಆಗ್ತಾನೆ ಹಾಗೂ ತುಂಬಾ ಖುಷಿ ಪಡ್ತಾನೆ. ಎಡಿಟ್ ಮಾಡಿದ್ದರು ಈ ವಿಡಿಯೋವನ್ನ ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡೋಕೆ ಹೇಳ್ತಾನೆ. ಆದರೆ ಕ್ರಿಶ್ಚಿಯನ್ ಇದು ಫೇಕ್ ಎಂದು ಹೇಳಿ ಪೋಸ್ಟ್ ಮಾಡಲ್ಲ. ಆಗ ಆಲ್ಡೋ ಹೇಳ್ತಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ವಿಡಿಯೋಗಳು ಸುಳ್ಳು, ಇಂತಹ ಫೇಕ್ ವಿಡಿಯೋಗಳೇ ವೈರಲ್ ಆಗೋದು ಎಂದಾಗ ಆಲ್ಡೋ ಮಾತು ಕೇಳಿ ಕ್ರಿಶ್ಚಿಯನ್ ಆ ವಿಡಿಯೋವನ್ನ ಪೋಸ್ಟ್ ಮಾಡ್ತಾನೆ. ಇದಾದ ಮೇಲೆ ಆಲ್ಡೋ ರೋಡ್ ಕ್ಲೀನ್ ಮಾಡೋಕೆ ಹೋಗ್ತಾನೆ, ಏಕೆಂದರೆ ಅವನ ಕೆಲಸ ಅದೇ ಆಗಿರುತ್ತೆ. ಕ್ರಿಶ್ಚಿಯನ್ ಅವನಿಗೆ ಕಾಲ್ ಮಾಡಿ ಬರಲು ಹೇಳ್ತಾನೆ. ವಿಡಿಯೋಗೆ ತುಂಬಾ ವ್ಯೂಸ್ ಬಂದಿದೆ ಅಂತ ಹೇಳ್ತಾನೆ. ಆಲ್ಡೋ ತಕ್ಷಣ ಕ್ರಿಶ್ಚಿಯನ್ನ ಹತ್ತಿರ ಹೋಗ್ತಾನೆ. ಕೇವಲ 9 ಗಂಟೆಗಳಲ್ಲಿ ವಿಡಿಯೋಗೆ 2,30,000 ವ್ಯೂಸ್ ಬಂದಿರುತ್ತೆ. ಅದು ಅವರಿಗೆ ತುಂಬಾ ಖುಷಿ ಕೊಡುತ್ತೆ. ಯಾಕೆಂದರೆ ಅವರಿಗೆ 100 ವ್ಯೂಸ್ ಕೂಡ ಬರೋದು ತುಂಬಾ ಕಷ್ಟವಾಗಿತ್ತು. ಇಬ್ಬರು ವಿಡಿಯೋ ವೈರಲ್ ಆಗಿದ್ದಕ್ಕೆ ತುಂಬಾ ಖುಷಿ ಪಡ್ತಾರೆ. ರಿಫ್ರೆಶ್ ಮಾಡಿದ ಕೂಡಲೇ 1000ಕ್ಕೂ ಹೆಚ್ಚು ವ್ಯೂಸ್ ಬರುತ್ತಿರುತ್ತೆ. ಅದನ್ನು ನೋಡಿ ಇಬ್ಬರು ಖುಷಿಯಿಂದ ಹುಚ್ಚರಾಗ್ತಾರೆ. ಅದೇ ಸಮಯದಲ್ಲಿ ಚಾನಲ್ಗೆ 75,000 ಫಾಲೋವರ್ಸ್ ಕೂಡ ಬಂದಿರುತ್ತೆ. ತುಂಬಾ ಖುಷಿಯಲ್ಲಿ ಇಬ್ಬರು ಪಾರ್ಟಿ ಮಾಡ್ತಾರೆ. 5 ದಿನಗಳ ನಂತರ ಅವರ ವಿಡಿಯೋ 1 ಮಿಲಿಯನ್ ವ್ಯೂಸ್ ದಾಟಿರುತ್ತೆ. ಆಲ್ಡೋ ಲೈವ್ಗೆ ಬಂದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾನೆ. ಈ ವಿಡಿಯೋ ಮಾಡಲು ಎಷ್ಟೋ ಕಷ್ಟಪಟ್ಟಿದ್ದೀವಿ ಮತ್ತು ಅದು ಎಷ್ಟು ನಿಜ ಅಂತ ಹೇಳ್ತಾರೆ. ಆದರೆ ಕ್ರಿಶ್ಚಿಯನ್ಗೆ ಸುಳ್ಳು ಹೇಳೋಕೆ ಇಷ್ಟ ಇರೋದಿಲ್ಲ. ಆದರೆ ಆಲ್ಡೋ ಮಾತನ್ನ ಕೇಳಿ ಸುಳ್ಳು ಹೇಳಲು ಒಪ್ಪಿಕೊಳ್ತಾನೆ. ಪುನಃ ಅವರಿಬ್ಬರು ಲೈವ್ ವಿಡಿಯೋ ಮಾಡಲು ಶುರು ಮಾಡ್ತಾರೆ.
ಅದರಲ್ಲಿ ಕ್ರಿಶ್ಚಿಯನ್ ತಾನು ಆ ಮನೆಗೆ ಹೋಗಿ ಬಂದ ಮೇಲಿನಿಂದ ನಿದ್ರೆಯಲ್ಲಿ ಸ್ಲೀಪ್ ಪ್ಯಾರಲಿಸಿಸ್ ಆಯಿತು. ಹಾಗೆಯೇ ಆತ್ಮಗಳು ಹಾಂಟ್ ಮಾಡುತ್ತಿರುವ ಅನುಭವ ಆಯಿತು. ರಾತ್ರಿಯಲ್ಲಿ ಮಲಗಲು ಆಗುತ್ತಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಆಲ್ಡೋ ಕೂಡ ರಾತ್ರಿ ಯಾರೋ ನನ್ನ ಹೆಸರನ್ನು ಕರೆದ ಹಾಗೆ ಕೇಳಿಸಿಕೊಂಡೆ, ಆದರೆ ಬಾಗಿಲಿನ ಹತ್ತಿರ ಹೋಗಿ ನೋಡಿದಾಗ ಯಾರೂ ಇರಲಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಆ ಲೈವ್ ವಿಡಿಯೋ ಮುಗಿಯೋಕ್ಕೂ ಮೊದಲು ಆಲ್ಡೋ ಈ ವಿಡಿಯೋಗೆ 5 ಲಕ್ಷ ಲೈಕ್ಸ್ ಬಂದರೆ ಆ ಮನೆಯ ಒಳಗೆ ಹೋಗಿ ವಿಡಿಯೋ ಶೂಟ್ ಮಾಡ್ತೀವಿ, ಈ ಬಾರಿ ಆ ಮನೆಯನ್ನ ಸಂಪೂರ್ಣವಾಗಿ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾನೆ. ಹೀಗೇಳಿದ ಕೇವಲ 10 ಗಂಟೆಗಳಲ್ಲಿ 5 ಲಕ್ಷ ಲೈಕ್ಸ್ ಬಂದಿರುತ್ತೆ. ಅವರು ತುಂಬಾ ಫೇಮಸ್ ಆಗ್ತಾರೆ. ಆಗ ಆಲ್ಡೋ ಮತ್ತೆ ಅಲ್ಲಿಗೆ ಹೋಗೋಣ ಅಂತ ಕ್ರಿಶ್ಚಿಯನ್ನ ಹತ್ತಿರ ಕೇಳ್ತಾನೆ. ಆದರೆ ಕ್ರಿಶ್ಚಿಯನ್ಗೆ ಅಲ್ಲಿಗೋಗಲು ಇಷ್ಟ ಇರೋದಿಲ್ಲ. ಆದರೆ ಆಲ್ಡೋ ಅವನನ್ನ ತುಂಬಾ ಫೋರ್ಸ್ ಮಾಡ್ತಾನೆ. ವಿಡಿಯೋಗೂ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇರೋದ್ರಿಂದ ಕ್ರಿಶ್ಚಿಯನ್ ಕೂಡ ಒಪ್ಪಿಕೊಳ್ತಾನೆ. ಇಬ್ಬರು ಅಲ್ಲಿಗೆ ಹೋಗಲು ತಯಾರಿ ಮಾಡ್ಕೋತಾರೆ. ರಾತ್ರಿ ಅವರು ಒಳ್ಳೆಯ ಕ್ವಾಲಿಟಿ ಕ್ಯಾಮ್ರಾ ತೆಗೆದುಕೊಂಡು ಆ ಮನೆಯ ಕಡೆಗೆ ಹೋಗ್ತಾರೆ. ಆಗ ಸಮಯ ರಾತ್ರಿ 2 ಗಂಟೆಯಾಗಿರುತ್ತೆ. ಅವರು ಗೋಡೆ ಹತ್ತಿ ಹೋಗುವಾಗ ಕ್ರಿಶ್ಚಿಯನ್ನ ಫೋನ್ ಕೆಳಗೆ ಬಿದ್ದು ಹೊಡೆದೋಗುತ್ತೆ. ಇದರಿಂದ ಕ್ರಿಶ್ಚಿಯನ್ ತುಂಬಾ ಬೇಜಾರಾಗ್ತಾನೆ. ನಂತರ ಅವರು ಮ್ಯಾನ್ಷನ್ನ ಬಳಿ ಬರ್ತಾರೆ. ಆದರೆ ಒಳಗೋಗಲು ದಾರಿ ಸಿಗದೆ ಕಿಟಕಿಯ ಮೂಲಕ ಹೋಗ್ತಾರೆ. ಒಳಗೆ ಹೋದ ಮೇಲೆ ಆ ದೊಡ್ಡ ಮ್ಯಾನ್ಷನ್ನ ಪ್ರತಿಯೊಂದು ಜಾಗವನ್ನ ರೆಕಾರ್ಡ್ ಮಾಡ್ತಾರೆ. ಈ ಮಧ್ಯೆ ಆಲ್ಡೋ ಎಲ್ಲಿಗೋ ಹೊರಟೋಗ್ತಾನೆ. ಕ್ರಿಶ್ಚಿಯನ್ ಅವನನ್ನ ಹುಡುಕಲು ಹೋಗ್ತಾನೆ. ಆಗ ಕಂಡ ಬಾಗಿಲು ತೆಗೆದಾಗ ಅವನ ಮುಂದೆ ಒಂದು ಚೇರ್ ಇರುತ್ತೆ. ಆದರೆ ಆ ಚೇರ್ ತಾನಾಗಿಯೇ ಮೂವ್ ಆಗುತ್ತಿರುತ್ತೆ. ಇದನ್ನು ನೋಡಿ ಕ್ರಿಶ್ಚಿಯನ್ ತುಂಬಾ ಹೆದರ್ತಾನೆ. ನಿಜ ಏನೆಂದರೆ ಆಲ್ಡೋನೆ ಒಂದು ದಾರದ ಸಹಾಯದಿಂದ ಆ ಚೇರನ್ನ ಮೂವ್ ಮಾಡ್ತಿರ್ತಾನೆ. ಕ್ರಿಶ್ಚಿಯನ್ ಅದನ್ನ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಬೇಕು ಅಂತ ಆಲ್ಡೋ ಪ್ಲಾನ್ ಮಾಡಿರ್ತಾನೆ. ಈ ರೀತಿ ಮಾಡಿದರೆ ಈ ಜಾಗದಲ್ಲಿ ಎಲ್ಲರಿಗೂ ದೆವ್ವ ಇದೆ ಎಂದು ಗೊತ್ತಾಗುತ್ತೆ. ಕ್ರಿಶ್ಚಿಯನ್, ನೀನು ತುಂಬಾ ಶಾಕ್ ಆಗಿರುವಂತೆ ಆಕ್ಟ್ ಮಾಡು, ಈ ಚೇರ್ ಮೂವ್ ಆಗೋದನ್ನ ಪುನಃ ಶೂಟ್ ಮಾಡು ಎಂದು ಹೇಳ್ತಾನೆ. ಅದೇ ರೀತಿ ಕ್ರಿಶ್ಚಿಯನ್ ಮಾಡ್ತಾನೆ. ಆದರೆ ಈ ಬಾರಿ ಆ ಚೇರ್ ತುಂಬಾ ವೇಗವಾಗಿ ಹೋಗಿ ಮುರಿದು ಹೋಗುತ್ತೆ. ಇದನ್ನ ನೋಡಿ ಇಬ್ಬರಿಗೂ ಭಯ ಶುರುವಾಗುತ್ತೆ. ಆಗ ಅವರಿಗೆ ಅನ್ನಿಸುತ್ತೆ ಈ ಜಾಗದಲ್ಲಿ ನಿಜವಾಗಿಯೂ ತೊಂದರೆ ಇರಬಹುದು ಎಂದು. ಚಿಕ್ಕ ಚಿಕ್ಕ ಅಸಾಧ್ಯ ಘಟನೆಗಳು ನಡೆಯಲು ಶುರುವಾಗುತ್ತೆ. ಪ್ಯಾರಾನಾರ್ಮಲ್ ಆಕ್ಟಿವಿಟಿ ನಡೆಯುತ್ತೆ. ಭಯವಿದ್ದರೂ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದೆ ಹಾಲ್ಗೆ ಬರ್ತಾರೆ. ಅಲ್ಲಿ ಅವರಿಗೆ ಒಬ್ಬ ಕ್ಯಾಪ್ಟನ್ನ ಫೋಟೋ ಕಾಣುತ್ತೆ. ಅದನ್ನು ಅವರು ನೋಡುತ್ತಾ ಇರುವಾಗ ಸೀಲಿಂಗ್ನಲ್ಲಿದ್ದ ಲೈಟ್ ಅವರ ಮೇಲೆ ಬೀಳುತ್ತೆ. ಆದರೆ ಅವರು ಅದರಿಂದ ತಪ್ಪಿಸಿಕೊಳ್ತಾರೆ. ಆಲ್ಡೋ ಮತ್ತು ಕ್ರಿಶ್ಚಿಯನ್ ನಡುವೆ ಜಗಳವಾಗುತ್ತೆ. ಕ್ರಿಶ್ಚಿಯನ್ ತಕ್ಷಣ ಇಲ್ಲಿಂದ ಹೊರಗೆ ಹೋಗಬೇಕು ಎಂದು ಹೇಳ್ತಾನೆ. ಆದರೆ ಆಲ್ಡೋ, ಲಕ್ಷಾಂತರ ಜನರು ನಮ್ಮ ವಿಡಿಯೋವನ್ನ ನೋಡೋಕೆ ಕಾಯುತ್ತಾ ಇದ್ದಾರೆ ಎಂದು ಹೇಳ್ತಾನೆ. ಆದರೆ ಕ್ರಿಶ್ಚಿಯನ್ಗೆ ವಿಡಿಯೋಗಿಂತ ಅವನ ಜೀವವೇ ಮುಖ್ಯವಾಗಿರುತ್ತೆ. ಆಲ್ಡೋಗೆ ಅವನ ಮಾತು ಅರ್ಥವಾಗೋದೇ ಇಲ್ಲ. ಆಗ ಆಲ್ಡೋ, ನಮ್ಮ ಈ ಕಷ್ಟಕ್ಕೆ ಖಂಡಿತವಾಗಲೂ ಫಲ ಸಿಗುತ್ತೆ ಅಂತ ಹೇಳಿ ಅವನನ್ನ ಒಪ್ಪಿಸ್ತಾನೆ. ಆಲ್ಡೋ ತಮ್ಮ ಕಷ್ಟದ ಜೀವನವನ್ನ ಬದಲಾಯಿಸಲು ಬಂದಿರ್ತಾನೆ. ಹಾಗಾಗಿ ಆತ ವಾಪಸ್ ಹೋಗಲು ಇಷ್ಟಪಡಲ್ಲ. ನಂತರ ಅವರು ಮತ್ತೊಂದು ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಗೆ ಒಂದು ಸಣ್ಣ ಮಗುವಿನ ಟ್ರೈಸೈಕಲ್ ಕಾಣುತ್ತೆ. ಅಲ್ಲಿ ಒಂದು ಮುರಿದ ಹಾರ್ಪ್ ಇರುತ್ತೆ. ನೆಲದ ಮೇಲೆ ರಕ್ತದ ಕಲೆ ಕಾಣುತ್ತೆ. ನಂತರ ಅವರು ಲಕ್ಸುರಿಯಾಗಿರುವ ಬಾತ್ರೂಮ್ಗೆ ಹೋಗ್ತಾರೆ. ಅಲ್ಲಿರುವ ಟಬ್ನಲ್ಲಿ ಆಲ್ಡೋ ಕುಳಿತುಕೊಂಡು ಕನಸು ಕಾಣಲು ಶುರು ಮಾಡ್ತಾನೆ. ಈ ಮನೆ ತುಂಬಾ ದೊಡ್ಡದಾಗಿದೆ. ಇಲ್ಲಿ ಯಾಕೆ ಯಾರು ಕೂಡ ವಾಸ ಮಾಡ್ತಾ ಇಲ್ಲ? ಒಂದು ವೇಳೆ ಇಲ್ಲಿನ ಆತ್ಮಗಳಿಗೆ ನಾನು ಇಷ್ಟವಾದರೆ ಇಲ್ಲೇ ವಾಸ ಮಾಡ್ತೀನಿ ಎಂದು ತಮಾಷೆಯಾಗಿ ಹೇಳ್ತಾನೆ. ಆಗ ಬಾಗಿಲು ತೆಗೆಯೋ ಮತ್ತು ಮುಚ್ಚೋ ಶಬ್ದ ಕೇಳಿಸುತ್ತೆ. ಅವನು ಮುಂದೆ ಹೋಗಿ ನೋಡಿದಾಗ ಆ ಬಾಗಿಲು ತಾನಾಗಿಯೇ ವೇಗವಾಗಿ ಮುಚ್ಚಿಕೊಳ್ಳುತ್ತೆ. ಅದನ್ನ ತೆಗೆದು ನೋಡಿದಾಗ ಅಲ್ಲಿ ಏನು ಕೂಡ ಇರುವುದಿಲ್ಲ. ಆಗ ಮಗುವಿನ ಟ್ರೈಸೈಕಲ್ ಅವರ ಹತ್ತಿರ ಬರುತ್ತೆ. ಸ್ಟೋರ್ ರೂಮ್ನಲ್ಲಿದ್ದ ಎಲ್ಲ ವಸ್ತುಗಳು ತಾನಾಗಿಯೇ ಹೊರಗೆ ಬೀಳುತ್ತವೆ. ಅದರಿಂದ ಅವರಿಬ್ಬರು ತುಂಬಾ ಭಯಪಡ್ತಾರೆ. ಆಗ ಕ್ರಿಶ್ಚಿಯನ್, ನಾವು ತಕ್ಷಣ ಇಲ್ಲಿಂದ ಹೊರಗೆ ಹೋಗಬೇಕು, ಇಲ್ಲವಾದ್ರೆ ನಾವು ಬದುಕಲ್ಲ ಎಂದು ಹೇಳ್ತಾನೆ. ಆದರೆ ಆಲ್ಡೋ ಮತ್ತೆ, ಇಷ್ಟೆಲ್ಲ ಆದ ಮೇಲೆ ನಾವು ಫೇಮಸ್ ಆಗಿಯೇ ಆಗ್ತೀವಿ, ನಮ್ಮ ಕಷ್ಟವೆಲ್ಲ ದೂರವಾಗುತ್ತೆ ಎಂದು ಅವನಿಗೆ ಏನೇನೋ ಹೇಳಲು ಶುರು ಮಾಡ್ತಾನೆ. ಕ್ರಿಶ್ಚಿಯನ್ಗೆ ಇಲ್ಲಿರಲು ಇಷ್ಟ ಇಲ್ಲದಿದ್ದರೂ ಆಲ್ಡೋಗೆ ಬೆಂಬಲ ಕೊಡ್ತಾನೆ. ಅವರು ಮುಂದೆ ಹೋಗ್ತಾರೆ. ನಂತರ ಅವರು ಒಂದು ರೂಮ್ಗೆ ಬರ್ತಾರೆ. ಅಲ್ಲಿ ಏನೋ ಶಬ್ದ ಕೇಳುತ್ತೆ. ಆಲ್ಡೋ ಒಳಗೆ ಏನೋ ಕಾಣುತ್ತಿದೆ ಎಂದು ಕೀ ಹೋಲ್ ಮೂಲಕ ಒಳಗೆ ನೋಡ್ತಾನೆ.
ಒಳಗೆ ಒಬ್ಬಳು ಹೆಂಗಸು ಮತ್ತು ಚಿಕ್ಕ ಹುಡುಗ ಇರ್ತಾರೆ. ಆಕೆ ಆ ಹುಡುಗನ ತಾಯಿಯಾಗಿದ್ದು ಅವನ ಜೊತೆ ಮಾತಾಡುತ್ತಿರುತ್ತಾಳೆ. ಆಗ ನಮಗೆ ಅನ್ನಿಸುತ್ತೆ ಈ ಇಬ್ಬರು ಖಂಡಿತವಾಗಲೂ ಆತ್ಮಗಳೇ ಎಂದು. ಆಗ ಆ ಹೆಂಗಸಿನ ಆತ್ಮಕ್ಕೆ ಮನೆಯ ಒಳಗೆ ಯಾರು ಇದ್ದಾರೆ ಎಂದು ಗೊತ್ತಾಗುತ್ತೆ. ಹಾಗಾಗಿ ಆಕೆ ತಿರುಗಿ ನೋಡ್ತಾಳೆ. ಅವಳ ಮುಖವನ್ನ ನೋಡಿದ ಆಲ್ಡೋ ತುಂಬಾ ಹೆದರಿ ಹೋಗ್ತಾನೆ. ನಂತರ ಆತ ಕ್ರಿಶ್ಚಿಯನ್ ಕಡೆ ನೋಡಿದಾಗ ಅವನ ಹಿಂದೆ ಒಂದು ಭಯಾನಕವಾದ ಡೀಮನ್ ಇರುತ್ತೆ. ಅದನ್ನು ನೋಡಿ ಆಲ್ಡೋ ಓಡೋಗ್ತಾನೆ. ಅಲ್ಲಿದ್ದ ಪಿಯಾನೋ ತಾನಾಗಿಯೇ ಶುರುವಾಗುತ್ತೆ. ಕನ್ನಡಿಯಲ್ಲಿ ನೋಡಿದಾಗ ಒಂದು ಆತ್ಮ ಆ ಪಿಯಾನೋವನ್ನು ನುಡಿಸುತ್ತಾ ಇರುತ್ತೆ. ನಂತರ ಅದು ಅವರ ಕಡೆ ಬರಲು ಮುಂದಾಗುತ್ತೆ. ಆಗ ಅವರು ಒಂದು ಕಡೆ ಭಯದಿಂದ ಮರೆಯಾದಾಗ ಅಲ್ಲಿಗೆ ಒಬ್ಬ ವ್ಯಕ್ತಿಯ ಶವವನ್ನ ಎಳೆದುಕೊಂಡು ಮತ್ತೊಬ್ಬ ವ್ಯಕ್ತಿ ಬರ್ತಾನೆ. ಸ್ನೇಹಿತರೆ, ಅವರು ಕೂಡ ಆತ್ಮಗಳಾಗಿರ್ತಾರೆ. ಅಂದರೆ ಇಲ್ಲಿ ನಡೆದಿದ್ದ ಎಲ್ಲ ಘಟನೆಗಳು ರಿಪೀಟ್ ಆಗುತ್ತಿದೆ ಎಂದು ನಮಗೆ ಗೊತ್ತಾಗುತ್ತೆ. ಆ ವ್ಯಕ್ತಿ ಅಲ್ಲಿಂದ ಹೋದ ಮೇಲೆ ಒಬ್ಬಳು ಕೆಲಸದವಳು ಅಲ್ಲಿಗೆ ಬಂದು ಇಲ್ಲಿ ಏನು ಮಾಡ್ತಾ ಇದ್ದೀರಾ ಎಂದು ಕೇಳ್ತಾಳೆ. ಅವರು ಅವಳ ಜೊತೆ ಮಾತಾಡ್ತಾರೆ. ನಿಜ ಏನೆಂದರೆ ಅವಳು ಕೂಡ ಒಂದು ಆತ್ಮ. ನಂತರ ಅದು ಕಣ್ಮರೆಯಾಗುತ್ತೆ. ಇದಾದ ಮೇಲೆ ಇಬ್ಬರು ತುಂಬಾ ಹೆದರಿ ಹೋಗ್ತಾರೆ. ಈಗ ಅವರು ಅಲ್ಲಿಂದ ಹೊರಗೋಗಲು ಪ್ರಯತ್ನಿಸ್ತಾರೆ. ಆದರೆ ಹೊರಗೋಗೋ ಡೋರ್ ಓಪನ್ ಆಗಲ್ಲ. ಆಲ್ಡೋ ತನ್ನ ಫೋನ್ ಬಳಸಿ ಪೊಲೀಸರಿಗೆ ಕಾಲ್ ಮಾಡೋಕೆ ಶುರು ಮಾಡ್ತಾನೆ. ಆದರೆ ಅವನ ಫೋನ್ ಇದ್ದಕ್ಕಿದ್ದಂತೆ ಕೆಲಸ ಮಾಡೋದನ್ನ ನಿಲ್ಲಿಸುತ್ತೆ. ಅದಾದ ಮೇಲೆ ಅವರು ಮತ್ತೆ ಮೇಲಕ್ಕೆ ಹೋಗ್ತಾರೆ. ಅಲ್ಲಿ ಕೈಯಲ್ಲಿ ಶೊವೆಲ್ ಹಿಡಿದ ಅದೇ ವ್ಯಕ್ತಿಯನ್ನ ನೋಡ್ತಾರೆ. ಆಗ ಅವರು ಮತ್ತೊಂದು ಕಡೆ ಮರೆಯಾಗಿ ಕೂರ್ತಾರೆ. ಈ ಬಾರಿ ಅವನ ಕೈಯಲ್ಲಿ, ಅಂದರೆ ಆ ಆತ್ಮದ ಕೈಯಲ್ಲಿ ಗನ್ ಇರುತ್ತೆ. ಸ್ನೇಹಿತರೆ, ಅವರಿಗೆ ಯಾರ್ಯಾರು ಕಾಣಿಸುತ್ತಿದ್ದಾರೋ ಅವರೆಲ್ಲರೂ ಕೂಡ ಆತ್ಮಗಳೇ. ಆಲ್ಡೋ ಮತ್ತು ಕ್ರಿಶ್ಚಿಯನ್ ಆ ಮನೆಯಿಂದ ಹೊರಗೋಗಲು ಮೇಲಕ್ಕೆ ಹೋಗಲು ಶುರು ಮಾಡ್ತಾರೆ. ಮೇಲಕ್ಕೆ ಹೋದ ಮೇಲೆ ಅಲ್ಲಿಂದ ಹೊರಗೆ ಹೋಗಲು ಕಿಟಕಿಯ ಗ್ಲಾಸ್ ಒಡೆದು ಹಾಕಿದಾಗ ಅದೇ ವ್ಯಕ್ತಿ, ಅಂದರೆ ಆತ್ಮ, ಶಾರ್ಟ್ ಗನ್ ಜೊತೆ ಅಲ್ಲಿಗೆ ಬರುತ್ತೆ. ಆಗ ಆ ಇಬ್ಬರು ಕಬೋರ್ಡ್ನ ಒಳಗೆ ಸದ್ದು ಮಾಡದೆ ಕುಳಿತುಕೊಳ್ತಾರೆ. ಆ ವ್ಯಕ್ತಿ ಅವರನ್ನ ಚೆಕ್ ಮಾಡಲು ಬರ್ತಾನೆ. ಆಗ ಆ ಕೆಲಸದವಳು ಅಲ್ಲಿಗೆ ಬಂದು ಆ ವ್ಯಕ್ತಿಯನ್ನ ತಡೆದು ಯಾವುದೋ ವಿಷಯಕ್ಕೆ ಜಗಳ ಮಾಡ್ತಾಳೆ. ನಂತರ ಚಾಕುವಿನಿಂದ ಅವನಿಗೆ ಚುಚ್ಚಿ ಸಾಯಿಸ್ತಾಳೆ. ಇದನ್ನೆಲ್ಲ ಆ ಇಬ್ಬರು ನೋಡುತ್ತಿರುತ್ತಾರೆ. ಆಗ ಅವರಿಗೆ ಅರ್ಥವಾಗುತ್ತೆ ಈ ವ್ಯಕ್ತಿಯ ಸಾವು ಇದೇ ರೀತಿಯಲ್ಲಿ ಇದೇ ಮ್ಯಾನ್ಷನ್ ಅಲ್ಲಿ ಆಗಿರಬಹುದು ಎಂದು. ನಂತರ ಆ ಕೆಲಸದವಳ ಆತ್ಮ ಅಲ್ಲಿಂದ ಹೊರಟೋಗುತ್ತೆ. ಹಗ್ಗದ ಸಹಾಯದಿಂದ ಇಬ್ಬರು ಆ ಮನೆಯಿಂದ ಹೊರಗೆ ಹೋಗ್ತಾರೆ. ಆದರೆ ಆ ವ್ಯಕ್ತಿಯ ಆತ್ಮ ಪುನಃ ಬಂದು ಕ್ರಿಶ್ಚಿಯನ್ ಅನ್ನು ಎಳೆದುಕೊಂಡು ಹೋಗುತ್ತೆ. ಆಗ ಆಲ್ಡೋ ಕ್ರಿಶ್ಚಿಯನ್ ಅನ್ನು ಉಳಿಸಿಕೊಳ್ಳಲು ಪುನಃ ಮನೆಯ ಒಳಗೋಗ್ತಾನೆ. ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಆ ಕೆಲಸದವಳನ್ನ ನೋಡ್ತಾನೆ. ಅಲ್ಲೇ ತುಂಬಾ ಡೀಮನ್ಸ್ ಅವನಿಗೆ ಕಾಣುತ್ತೆ. ಹೀಗೆ ಕ್ರಿಶ್ಚಿಯನ್ ಅನ್ನು ಹುಡುಕುತ್ತಾ ಮತ್ತೊಂದು ಜಾಗಕ್ಕೆ ಬರ್ತಾನೆ. ಕೀ ಹೋಲ್ನಲ್ಲಿ ನೋಡಿದ್ದ ಅದೇ ಹೆಂಗಸಿನ ಆತ್ಮ ಅವನ ಮುಂದೆ ಬರುತ್ತೆ. ಅವಳ ಕೈನಲ್ಲಿ ಈ ಬಾರಿ ಗನ್ ಇರುತ್ತೆ. ಅವಳನ್ನ ನೋಡಿದ ಆಲ್ಡೋ ತುಂಬಾ ಭಯಪಡ್ತಾನೆ. ಆಗ ಆ ಹೆಂಗಸು ಹೆದರಬೇಡ ಎಂದು ಹೇಳಿ ನಿನಗೆ ಗನ್ ಬೇಕಾ ಎಂದು ಕೇಳ್ತಾಳೆ. ಹೀಗೆ ಹೇಳುತ್ತಿದ್ದಂತೆ ಆಕೆ ಅವಳು ತನ್ನ ಮುಖಕ್ಕೇನೆ ಗುಂಡು ಹಾರಿಸಿಕೊಳ್ತಾಳೆ. ಅವಳ ತಲೆ ಅರ್ಧವಾಗಿ ಹರಿದು ಹೋಗುತ್ತೆ. ಆ ಸಮಯದಲ್ಲಿ ಆ ಜಾಗಕ್ಕೆ ಅದಾಗದೆ ಟ್ರೈಸೈಕಲ್ ಬರುತ್ತೆ. ನಂತರ ಅರ್ಧ ತಲೆಯ ಆ ಹೆಂಗಸು ಅವನ ಮುಂದೆ ಬರ್ತಾಳೆ. ಅವಳ ಭಯಾನಕ ಮುಖ ನೋಡಿದ್ದ ಆಲ್ಡೋ ಅಲ್ಲಿಂದ ಓಡೋಗ್ತಾನೆ. ನಂತರ ಆತ ಕ್ರಿಶ್ಚಿಯನ್ ಅನ್ನು ಹುಡುಕಿಕೊಂಡು ಒಂದು ರೂಮ್ಗೆ ಹೋಗ್ತಾನೆ. ಅಲ್ಲಿ ಒಂದು ಸೀಕ್ರೆಟ್ ಬೇಸ್ಮೆಂಟ್ ಇರುತ್ತೆ. ಆಗ ಆಲ್ಡೋ ಒಳಗೋಗ್ತಾನೆ. ಅಲ್ಲಿ ಅವನಿಗೆ ಕೆಲವು ಅಸ್ಥಿ ಪಂಜರಗಳು ಕಾಣುತ್ತೆ. ಮುಂದೆ ಹೋದಾಗ ಅವನು ಕ್ರಿಶ್ಚಿಯನ್ ಅನ್ನು ಹಗ್ಗದಿಂದ ಕಟ್ಟಿರೋದನ್ನು ನೋಡ್ತಾನೆ. ಕ್ರಿಶ್ಚಿಯನ್ ಆಲ್ಡೋನನ್ನು ಇಲ್ಲಿಂದ ಓಡೋಗು ಎಂದು ಹೇಳ್ತಾನೆ. ಆದರೆ ಆಲ್ಡೋ ಅವನನ್ನ ಬಿಡಲು ಇಷ್ಟಪಡಲ್ಲ. ಆದರೆ ಕ್ರಿಶ್ಚಿಯನ್ ಈಗ ಅವರಲ್ಲಿ ಒಬ್ಬನಾಗಿರ್ತಾನೆ. ಆಗ ಡೆಮೋನಿಕ್ ಪೊಸೆಷನ್ ನಲ್ಲಿದ್ದ ವೈಲೆಂಟ್ ಆಗಿ ಆಡುತ್ತಿದ್ದ ಕ್ರಿಶ್ಚಿಯನ್ ಅವನನ್ನ ಕೊಲ್ಲಲು ಬರ್ತಾನೆ. ಆಗ ಆಲ್ಡೋ ಕೂಡಲೇ ಅಲ್ಲಿಂದ ಹೊರಬಂದು ತನ್ನ ಪ್ರಾಣವನ್ನ ಉಳಿಸಿಕೊಳ್ತಾನೆ. ಭಯಾನಕವಾಗಿ ಕಾಣುತ್ತಿದ್ದ ಕ್ರಿಶ್ಚಿಯನ್ ಕೂಡ ಮಾಯವಾಗ್ತಾನೆ. ಆಗ ಆಲ್ಡೋ ಆ ವ್ಯಕ್ತಿಯ ಆತ್ಮ ಹೊರಗಿನಿಂದ ಬಾಗಿಲು ತೆಗೆಯಲು ಪ್ರಯತ್ನ ಪಡುತ್ತಿರೋದನ್ನ ಗಮನಿಸ್ತಾನೆ. ಆಲ್ಡೋ ಒಳಗಿನಿಂದ ಡೋರನ್ನ ಲಾಕ್ ಮಾಡಿರ್ತಾನೆ. ಆಲ್ಡೋ ಬೆಳಿಗ್ಗೆಯ ತನಕ ಅಲ್ಲೇ ವೆಯ್ಟ್ ಮಾಡ್ತಾನೆ. ಬೆಳಿಗ್ಗೆ ಆದ ಮೇಲೆ ಅವನು ಅಲ್ಲಿಂದ ಹೊರಡ್ತಾನೆ. ಆಗ ಆ ವ್ಯಕ್ತಿ ಬಂದು ಅವನನ್ನ ಹಿಡಿಯಲು ಪ್ರಯತ್ನ ಪಡ್ತಾನೆ. ಕೊನೆಗೂ ಆ ಆತ್ಮದಿಂದ ಪಾರಾಗಿ ಮ್ಯಾನ್ಷನ್ನ ಮೇನ್ ಗೇಟ್ ಬಳಿ ಬರ್ತಾನೆ. ಇದರಿಂದ ಅವನ ಕ್ಯಾಮ್ರಾ ಅಲ್ಲೇ ಬಿದ್ದೋಗುತ್ತೆ.
ಆದರೆ ಅವನು ಹೇಗೋ ಅಲ್ಲಿಂದ ಹತ್ತಿ ಹೊರಗೆ ಬರ್ತಾನೆ. ರಾತ್ರಿಯಲ್ಲಿ ಆಲ್ಡೋ ಪೊಲೀಸ್ಗೆ ಕಾಲ್ ಮಾಡಿದ್ದ ಕಾರಣದಿಂದ ಅಲ್ಲಿಗೆ ಒಂದು ಟೀಮ್ ಬರುತ್ತೆ. ಪ್ಯಾರಾಮೆಡಿಕ್ ತಂಡ ಕ್ರಿಶ್ಚಿಯನ್ ಅನ್ನು ಆಂಬ್ಯುಲೆನ್ಸ್ನಲ್ಲಿ ಕರೆದುಕೊಂಡು ಹೋಗ್ತಾರೆ. ಅವನನ್ನು ನೋಡಿದ ಆಲ್ಡೋಗೆ ತುಂಬಾ ಸಮಾಧಾನವಾಗುತ್ತೆ. ಈ ಸಮಯದಲ್ಲಿ ಆಲ್ಡೋಗೆ ತನ್ನ ಕ್ಯಾಮ್ರಾ ಬಗ್ಗೆ ನೆನಪಾಗುತ್ತೆ. ಆ ಕ್ಯಾಮ್ರಾದಲ್ಲಿ ಪ್ರತಿಯೊಂದು ರೆಕಾರ್ಡ್ ಆಗಿರುತ್ತೆ. ಅವನು ಆ ಕ್ಯಾಮ್ರಾವನ್ನ ತೆಗೆದುಕೊಳ್ಳಲು ಹೋದಾಗ ಅಲ್ಲಿ ಅವನದೇ ಶವ ಕಾಣಿಸುತ್ತೆ. ಹೌದು, ಅಂದ್ರೆ ಆಲ್ಡೋ ಸತ್ತಿರ್ತಾನೆ. ಅವನ ಆತ್ಮವೇ ಅದನ್ನ ನೋಡುತ್ತಾ ಇರುತ್ತೆ. ಆ ಕ್ಯಾಮ್ರಾ ಪೊಲೀಸರ ಕೈಗೆ ಸಿಗುತ್ತೆ. ಈಗ ಆಲ್ಡೋ ಆತ್ಮ ಅಲ್ಲಿಯೇ ಶಾಶ್ವತವಾಗಿ ಬಂದಿಯಾಗಿರುತ್ತೆ. ಇನ್ನೊಂದು ಕಡೆ ಕ್ರಿಶ್ಚಿಯನ್ ಅನ್ನು ಕಸ್ಟಡಿಗೆ ತೆಗೆದುಕೊಳ್ಳಲಾಗುತ್ತೆ. ಅಲ್ಲಿ ಅವನನ್ನ ಆ ಮನೆಯ ಒಳಗೆ ಏನು ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸ್ತಾರೆ. ಕ್ರಿಶ್ಚಿಯನ್ ತನಗೆ ಏನು ಕೂಡ ನೆನಪಿಲ್ಲ ಎಂದು ಹೇಳ್ತಾನೆ. ಆಗ ಆಲ್ಡೋನ ಕ್ಯಾಮ್ರಾದ ಸೇನ್ ಅವನಿಗೆ ತೋರಿಸ್ತಾರೆ. ಅದರಲ್ಲಿ ಒಂದೇ ಒಂದು ದೆವ್ವ ಅಥವಾ ಅವರು ನೋಡಿದ ಯಾವುದೇ ವ್ಯಕ್ತಿಗಳು ರೆಕಾರ್ಡ್ ಆಗಿರೋದಿಲ್ಲ. ಆದರೆ ಕೊನೆಯಲ್ಲಿ ಆಲ್ಡೋನನ್ನ ಕೊಂದ ವ್ಯಕ್ತಿ ಕ್ರಿಶ್ಚಿಯನ್ ಎಂದು ಅದರಿಂದ ಗೊತ್ತಾಗುತ್ತೆ. ಇದನ್ನು ನೋಡಿ ಕ್ರಿಶ್ಚಿಯನ್ ತುಂಬಾ ಶಾಕ್ ಆಗ್ತಾನೆ. ಹಾಗೆಯೇ ಅಳಲು ಶುರು ಮಾಡ್ತಾನೆ. ಅಲ್ಲಿ ಏನಾಯ್ತು ಎಂದು ಅವನಿಗೆ ಅರ್ಥ ಆಗೋದೇ ಇಲ್ಲ. ಹಾಗೆಯೇ ನೆನಪು ಕೂಡ ಆಗೋದಿಲ್ಲ. ಡೀಮನ್ ಅಥವಾ ಆತ್ಮಗಳು ಕ್ರಿಶ್ಚಿಯನ್ನ ಒಳಗೆ ಬಂದು ಆಲ್ಡೋನನ್ನು ಕೊಂದು ಬಿಟ್ಟಿರುತ್ತವೆ. ಸ್ನೇಹಿತರೆ, ಫೆಬ್ರವರಿ 3, 1989ರಂದು ಈ ಮನೆಯಲ್ಲಿ 3 ಜನ ವಯಸ್ಕರು ಮತ್ತು ಒಂದು ಮಗುವಿನ ಶವಗಳು ಸಿಕ್ಕಿರುತ್ತೆ ಮತ್ತು ಇನ್ನಷ್ಟು ಶವಗಳು ಬೇಸ್ಮೆಂಟ್ನಲ್ಲಿ ಪತ್ತೆಯಾಗಿವೆ ಎಂದು ಹೇಳಲಾಗುತ್ತೆ. ಇವುಗಳು ಈ ಮನೆಯ ಒಳಗೆ ಆ ಇಬ್ಬರನ್ನ ಹೆದರಿಸಿದ ಆತ್ಮಗಳ ದೇಹಗಳಾಗಿರಬೇಕು. ನಂತರ ಈ ಮೂವಿಯ ಮಿಡ್ ಕ್ರೆಡಿಟ್ ಸೀನ್ನಲ್ಲಿ ಯೂಟ್ಯೂಬರ್ಸ್ ಆಗಿದ್ದ ಕಪಲ್ಸ್ ಈ ವಿಡಿಯೋ ನೋಡಿ ಕಂಟೆಂಟ್ ಮಾಡೋಕೆ ಈ ಮ್ಯಾನ್ಷನ್ಗೆ ಬಂದಿರ್ತಾರೆ. ಆ ವಿಡಿಯೋ ತುಂಬಾ ಪಾಪ್ಯುಲರ್ ಆಗಿದ್ದಕ್ಕೆ ಬಹಳಷ್ಟು ಜನರು ಇಲ್ಲಿಗೆ ಬರುತ್ತಿರುತ್ತಾರೆ. ಇನ್ನು ಮುಂದೆ ಅವರಿಗೆ ಏನಾಗುತ್ತೆ ಎಂದು ನಮಗೆ ಈಗಾಗಲೇ ಗೊತ್ತಾಗಿದೆ. ಅಲ್ಲಿಗೆ ಡು ನಾಟ್ ಎಂಟರ್ ಎಂಬ ಸ್ಪ್ಯಾನಿಷ್ ಫೌಂಡ್ ಫುಟೇಜ್ ಹಾರರ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.